ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ. ಇಂದಿನ ವಿಷಯ ವಿಳ್ಳೆ ಶಾಸ್ತ್ರ, ಎಂಗೇಜ್ಮೆಂಟ್. ಹಿಂದಿನ ಕಾಲದಲ್ಲಿ ಮದುವೆಯ ಹಿಂದಿನ ದಿವಸ ಚಪ್ರ ಅಂತ ಮಾಡೋರು. ಈ ಮದುವೆ ಫಿಕ್ಸ್ ಆಗೋದಕ್ಕಿಂತ ಮುಂಚಿತವಾಗಿ ಮಾತುಕತೆ ಅಂತ ನಡೆಸೋರು. ಗಂಡನ ಮನೆ ಕಡೆ, ಹೆಣ್ಣಿನ ಮನೆ ಕಡೆ, ಗಂಡು ಹೆಣ್ಣಿನ ಮನೆಗೆ ಹೋಗಿ ನೋಡುವಂತಹ ಸಂಪ್ರದಾಯ. ಅದು ಓಕೆ ಆದಮೇಲೆ ಮಾತುಕತೆ ಮುಂದುವರಿಯುತ್ತೆ. ಆ ಮಾತುಕತೆ ಆದ ನಂತರ ಒಂದು ಕನ್ಫರ್ಮೇಷನ್ಗೆ ವಿಳ್ಳೆ ಶಾಸ್ತ್ರ ಅಂತ ಮಾಡಿದ್ರು ದೊಡ್ಡವರು, ಹಿರಿಯರು. ಅದನ್ನು ಇಂಗ್ಲೀಷಲ್ಲಿ ಎಂಗೇಜ್ಮೆಂಟ್ ಅಂತ ಕರೀತಾರೆ. ಈ ರೀತಿ ಎಂಗೇಜ್ಮೆಂಟ್ಗಳು ಗಂಡನ ಮನೆ ಕಡೆಯವರು ಮತ್ತು ಹೆಣ್ಣಿನ ಮನೆ ಕಡೆಯವರು ಒಂದಿಬ್ಬರು ಸಾಕ್ಷಿಗಾಗಿ, ಯಾರೋ ಚಿಕ್ಕಪ್ಪನೋ ದೊಡ್ಡಪ್ಪನೋ ಇಲ್ಲ ಮಾವ ಅತ್ತೆ ಗಂಡನ ಮನೆ ಕಡೆ, ಅದೇ ರೀತಿ ಹೆಣ್ಣಿನ ಮನೆ ಕಡೆ ಒಂದು 10 ಜನ, ಹೆಚ್ಚಂದರೆ ಒಂದು 15 ಜನಗಳು ಎಲ್ಲ ಬಂದು ಮಾತುಕತೆ ಮಾಡಿ ಕೊಡೋದು ತಗೊಳ್ಳೋದು, ಯಾವಾಗ ಮದುವೆ, ಎಲ್ಲಿ ಮದುವೆ, ಎಷ್ಟು ದಿವಸ, ಹೇಗೆ ಆಚರಣೆ ಮಾಡೋದು, ಆಹಾರಗಳೆಲ್ಲ ಹೇಗೆ, ಅದೆಲ್ಲವನ್ನ ಲೀಸ್ಟ್ ಮಾಡಿಕೊಂಡು ಮಾತುಕತೆ ಆಡಿ ಕನ್ಫರ್ಮ್ ಮಾಡ್ತಾರೆ. ಅದು ಒಂದು ಕಾಲ. ಆದರೆ ಈಗ ಆ ಮಾತುಕತೆ ಗಂಡನ ಮನೆಯಲ್ಲಿ ಅಥವಾ ಹೆಣ್ಣಿನ ಮನೆಯಲ್ಲಿ ಆ ಇಬ್ಬರು ಯಾವ್ಯಾವ ಊರಲ್ಲಿದ್ದಾರೆ ಅದರ ನಡುವೆ ಯಾರ್ದಾದ್ರೂ ಚಿಕ್ಕಪ್ಪ ದೊಡ್ಡಪ್ಪ ಅವರು ಇದ್ದರೆ ಆ ಒಂದು ಮನೆಯಲ್ಲಿ ಮಾಡ್ತಾಯಿದ್ರು. ತದನಂತರ ಅದೆಲ್ಲವೂ ಮುಂದೆ ಸಾಗಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ರು. ಮಂದಿರದಲ್ಲಿ ಭಜನೆ ಕೀರ್ತನೆ ಎಲ್ಲ ನಡೆಯುತ್ತೆ, ಅಂಥ ಕಡೆ ಮಾತಾಡಿದ್ರೆ ಬಹಳ ಒಳ್ಳೆಯದು ಅಂಥೇಳಿ ಆ ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಹಳ್ಳಿಕಟ್ಟೆಗಳನ್ನು ಉಪಯೋಗಿಸ್ಕೊಂಡ್ರು. ಹೀಗೆ ಎಲ್ಲೋ ಒಂದು ಕಡೆ ಮಾಡ್ತಾ 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 ಈಗ ಮನುಷ್ಯ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಬಹಳವಾಗಿ ಈಗ ಎಲ್ಲ ಚೌಲ್ಟ್ರಿಗಳಲ್ಲಿ ಮಾಡ್ತಾರೆ, ಪಾರ್ಟಿ ಹಾಲ್ಗಳಲ್ಲಿ ಮಾಡ್ತಾರೆ. ಆ ಮದುವೆ ಮಾಡ್ದಂಗೆ ವಿಳ್ಳೆ ಶಾಸ್ತ್ರ ಎಂಗೇಜ್ಮೆಂಟನ್ನು ಕೂಡ ಲಕ್ಷಗಳು ಖರ್ಚು ಮಾಡಿ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ಮಾಡುವಂತಹ ಶ್ರೀಮಂತರು ಅಲ್ಲದೆ ಹೋದರೂ ಕೂಡ ಶ್ರೀಮಂತರನ್ನ ನೋಡಿಕೊಂಡು ನಾನು ಶ್ರೀಮಂತನಾಗಬೇಕು ಅನ್ನೋ ಆಸೆ ಇಟ್ಕೊಂಡಂಥವ್ರು ಕೂಡ ಈ ರೀತಿ ಮಾಡ್ಕೊಳ್ತಾರೆ. ಸೊ ಅವರನ್ನು ನೋಡಿ ಬಡವರು ಕೂಡ ನಾನು ಮಾಡಬೇಕಿದನ್ನು, ವಿಳ್ಳೆ ಶಾಸ್ತ್ರವನ್ನು, ಎಂಗೇಜ್ಮೆಂಟ್ನ ಈ ರೀತಿ ಮಾಡಿದ್ರೆ ಮಾತ್ರ ನನ್ನ ಮಗುಗೆ ತೃಪ್ತಿ ಆಗುತ್ತೆ, ಮಗನಿಗೆ, ಮಗಳಿಗೆ, ಸೊಸೆಗೆ ಅದೃಷ್ಟ ಬರ್ತದೆ ಅಂತ ಅವರವರೇ ಡಿಸೈಡ್ ಮಾಡ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಬಹಳ ಒಳ್ಳೆಯದು. ಸೊ ಇದೆಲ್ಲವೂ ಕೂಡ ಹಿರಿಯರು ಏನು ಮಾಡಿರ್ತಾರೆ ಶಾಸ್ತ್ರೋಕ್ತವಾಗಿ ಅದನ್ನೆಲ್ಲ ಮಾಡಬೇಕು. ಆದರೆ ಅದನ್ನು ರೂಪಗಳನ್ನು ಬದಲಾಯಿಸ್ತಾ ಹೆಂಗೆ ಬೇಕು ಹಂಗೆ ನಮಗೆ ಬೇಕಾದಂತಹ ತಿರ್ಚಿ ಮರ್ಚಿ ಆ ಒಂದು ಯಾವುದೋ ಡಬ್ಬದಲ್ಲಿ ತುರ್ಕೋ ಪ್ರಕ್ರಿಯೆ ಮಾಡ್ತಿರಲ್ಲ, ಇದು ಏನಾಗುತ್ತೆ, ಮುಂದಿನ ಭವಿಷ್ಯದಲ್ಲಿ ತನ್ನ ಒಂದು ಜೀವನವನ್ನು ಯಾವುದೋ ಒಂದು ಡಬ್ಬಿಲಿ ತುರ್ಕೋದ್ರ ಜೊತೆಗೆ ಬೇರೆಯವರ ಜೀವನವನ್ನು ಕೂಡ ಆ ಡಬ್ಬಿಲಿ ತುರುಕುವಂತಹ ಕ್ರಿಯೆಗಳು ಮಾಡ್ತಾರೆ. ದಯವಿಟ್ಟು ಆ ರೀತಿ ಮಾಡಬೇಡಿ. ನಾನು ಹೇಳ್ತಾ ಇರೋದು, ಒಂದು ಯಾವುದು VIP ಸೂಟ್ ಕೇಸ್ ಬರ್ತದೆ ತಗೊಳ್ಳಿ, ಅದರಲ್ಲಿ ಒಂದಷ್ಟು ಬಟ್ಟೆ ಇಡಿಸುತ್ತೆ. ಒಂದು 10 ಜೊತೆನೋ 20 ಜೊತೆನೋ 30 ಜೊತೆನೋ ಇಡಿಸುತ್ತೆ. ಆ 30 ಜೊತೆ ಅಷ್ಟೇ ಅದರ ಕೆಪಾಸಿಟಿ. ಆದರೆ ನಾವು ಅದಕ್ಕೆ ಇನ್ನೊಂದು 5 ಜೊತೆ ಹಾಕಿರ್ತೀರಿ, ಜಿಪ್ ಹಾಕೋಕ್ಕಾಗಲ್ಲ. ಇನ್ನೊಂದು 10 ಜೊತೆ ಹಾಕ್ತೀರಿ, ಮತ್ತೆ ಜಿಪ್ ಹಾಕೋಕ್ಕಾಗಲ್ಲ. ಬಲವಂತವಾಗಿ ಹಾಕ್ಬೇಕಾದ್ರೆ ಜಿಪ್ ಕಿತ್ತೋಗುತ್ತೆ. ಅದೇ ರೀತಿ ನಾವು ಮಾಡುವಂತಹ ಕೆಲವೊಂದು ಕ್ರಿಯೆಗಳು ಈ ರೀತಿ ಜಿಪ್ ಕಿತ್ತೋಗೋ ರೀತಿ ನಮ್ಮ ಜೀವನದಲ್ಲಿ ಅಡೆತಡೆಗಳು, ಕುಂದುಕೊರತೆಗಳನ್ನು ಉಂಟು ಮಾಡುತ್ತೆ. ಆದ್ದರಿಂದ ದಯಮಾಡಿ ಈ ಎಂಗೇಜ್ಮೆಂಟಿಗೆ ಎಲ್ಲರನ್ನು ಕರೆದು ಈ ಕಡೆ ಒಂದು 100 ಜನ, ಈ ಕಡೆ ಒಂದು 100 ಜನ ಅದನ್ನು ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ರೀತಿ ನನ್ನ ದೃಷ್ಟಿಯಲ್ಲಿ ವೈಯಕ್ತಿಕವಾಗಿ ಒಂದು ಆಡಂಬರ. ಎರಡನೆಯದು, ಆ 100 ಜನ ಆ ಕಡೆ 100 ಜನ ಈ ಕಡೆ ಬಂದಿರ್ತಾರಲ್ಲ, ಇವ್ರ ಕೆಲಸಗಳನ್ನೆಲ್ಲ ನೀವು ಕಿತ್ಕೊಂಡಂಗೆ. ಕೆಲವರು ಅದರಲ್ಲಿ ಶ್ರೀಮಂತರು ಇರ್ತಾರೆ, ಮಧ್ಯಮ ವರ್ಗದವ್ರು ಇರ್ತಾರೆ, ಬಡವರು ಇರ್ತಾರೆ. ಏನೋ ರೆಸ್ಪೆಕ್ಟ್ ಕೊಟ್ಟು ಕರೆದಿರ್ತೀರಾ ಅಂಥೇಳಿ ಬರ್ತಾರೆ. ಆ ಬರಬೇಕಾದ್ರೆ ಅವ್ರ ಕೆಲಸಕ್ಕೆ ಕಟ್ ಮಾಡಿ, ಅಂದರೆ ಕೆಲಸ ವೃತ್ತಿ ಮಾಡೋರು ಅಲ್ಲೋದ್ರೆ ಅವತ್ತೊಂದು ಸಂಬಳ ಸಿಗಲ್ಲ, ಕಟ್ಟಾಗುತ್ತೆ. ಹೋಗೋ ಬರೋ ಖರ್ಚು ಇದೆಲ್ಲವೂ ಕೂಡ ನನ್ನ ಪ್ರಕಾರ ವ್ಯರ್ಥ. ಈ ಒಂದು ಕೃತ್ಯಕ್ಕೆ ಯಾರು ಎಂಗೇಜ್ಮೆಂಟ್ ಕರೆದಿರ್ತಾರೆ ಇಂಥವ್ರು ಕಾರಣ ಆಗ್ತಾರೆ. ಕೆಲವರು ಅನುಕೂಲವಾಗಿರ್ತಾರೆ, ಅವ್ರು ಬರ್ತಾರೆ, ಅವರು ಬರೀ ಫಂಕ್ಷನ್ಗಳಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಯಾವುದೇ ಫಂಕ್ಷನ್ ಆದರೂ ಖಂಡಿತವಾಗ್ಲೂ ಬಂದೇ ಬರ್ತಾರೆ, ಸಣ್ಣದಾಗಲಿ ಚಿಕ್ಕದಾಗಲಿ.
ಸೊ ಮನೇಲಿ ಏನೋ ಒಂದು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೂ ಬರ್ತಾರೆ. ಅದು ಅವರವರ ವೈಯಕ್ತಿಕ ವಿಚಾರ. ಚೆನ್ನಾಗಿದ್ದವರು, ಅನುಕೂಲವಾಗಿದ್ದವರು ಖಂಡಿತವಾಗ್ಲೂ ಬಂದೇ ಬರಬೇಕು, ಬರ್ತಾರೆ. ಬಟ್ ಅನುಕೂಲವಾಗಿ ಇಲ್ಲದೇ ಇದ್ದವ್ರನ್ನೂ ಕೂಡ ನೀವು ಕರಿತಿರಲ್ಲ, ಆಗ ಪಾಪ ಅಲ್ಲಿ ಏನು ಅವನಿಗೆ ನಷ್ಟ ಆಗುತ್ತೆ ಅಥವಾ ಲಾಸ್ ಆಗುತ್ತೆ, ಅದಕ್ಕೆ ಜವಾಬ್ದಾರಿಯನ್ನು ನೀವು ಹೊತ್ಕೊಳ್ಬೇಕಾಗುತ್ತೆ. ನಿಮ್ಮ ಹೊಣೆ. ಇದು ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಅಲ್ಲಿ ಕರ್ಮದ ಅಕೌಂಟಲ್ಲಿ ಸೇರಿಕೊಳ್ಳುತ್ತೆ. ದಯಮಾಡಿ ಎಂಗೇಜ್ಮೆಂಟನ್ನು ನೀವು ಹಿಂದಿನ ಸಂಪ್ರದಾಯದ ರೀತಿಯಲ್ಲಿ ಹೇಗೆ ಮಾಡ್ತಾ ಇದ್ರು ಆ ರೀತಿ ಮಾಡಬೇಕೆ ಹೊರತು ಅದನ್ನು ಮೀರಿ ನಾನೇನೋ ಮಾಡ್ತೀನಿ ಅಂತೇಳಿ ಈ ಕಡೆಯಿಂದ ಮದುವೆ ಮಾಡ್ದಂಗೆ, ನಾನು ಎಲ್ಲೋ ಒಂದು RV ಕಾಲೇಜ್ ಹತ್ರ ಸುಮಾರು ವರ್ಷಗಳ ಹಿಂದೆ ದೊಡ್ಡ ಮದುವೆ, ಅಲ್ಲಿ ಸುಮ್ಮನೆ ಕಾರ್ಗಳ ಲೆಕ್ಕ ಹಾಕಿ, ಕಾರು ಬೇರೆ ಬೇರೆ ರೀತಿ ಕಾರುಗಳಲ್ಲಿ ಬಂದಂತಹ ಶ್ರೀಮಂತರು, ಆ ಬುಗ್ಗಿ ಅಂತಾರೆ, ಕಾರಲ್ಲಿ ಬಂದು ಅಲ್ಲಿ ನಿಲ್ಲಿಸಿ ಅಲ್ಲಿಂದ ಅವ್ರನ್ನ ಮತ್ತೆ ತಿರ್ಗಾ ಯಾವುದೋ ಒಂದು ದೊಡ್ಡ ಜಮೀನದು ಮಾವಿನ ತೋಟ, ಅದರ ಒಳಗಡೆ ಆ ಮದುವೆ ಮಾಡ್ತಾಯಿದ್ರು. ಸುಮಾರು ಒಂದು 5,000 ಕಾರುಗಳು ಬಂದಿದೆ. 5,000 ಕಾರುಗಳು. ಒಂದೊಂದು ಕಾರಲ್ಲಿ ಇಬ್ಬಿಬ್ರು ಅಂತ ಲೆಕ್ಕ ಹಾಕಿದ್ರು 4 ಜನನೂ ಬಂದಿರ್ತಾರೆ, ದೊಡ್ಡದಾಗೂ ಬಂದಿರ್ತಾರೆ. ಆದರೂ ಇಬ್ಬಿಬ್ರು 10,000 ಜನ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮದುವೆ. ನಾವು ಎಲ್ಲ ಸುತ್ತಾಡ್ಕೊಂಡು ಬಂದಿದ್ದೀರಿ, ಎಲ್ಲೂ ನೀರೇ ಇಲ್ಲ, ಬರೀ ಎಳ್ನೀರು. ಎಷ್ಟು ಕುಡಿತೀರ ಅಷ್ಟು ಎಳ್ನೀರು. ವೆಜ್ ಅವ್ರಿಗೆ ವೆಜ್ಜು, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ಜು, ಈ ರೀತಿ. ಅಪ್ಪ ಏನು ಅದ್ದೂರಿ ಮದುವೆ. ಇಂಥ ಮದುವೆಯನ್ನು ಸ್ವರ್ಗದಲ್ಲಿ ನೋಡ್ಬೇಕಾಗತ್ತಪ್ಪ. ಇಷ್ಟೊಂದು ದೊಡ್ಡ ಮದುವೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ಕುಂತ್ಕೊಂಡು ಸಾಯಂಕಾಲ ನೋಡಿದ್ರೆ ಅದು ಮದುವೆ ಅಲ್ಲ, ಎಂಗೇಜ್ಮೆಂಟ್. ಎಂಗೇಜ್ಮೆಂಟ್ಗೆ ಏನಿಲ್ಲ ಅಂದರೂ ಒಂದು 4-5 ಕೋಟಿ ಖರ್ಚು ಮಾಡಿದ್ದಾರೆ. ಇನ್ನೂ ಹೆಚ್ಚಿರ್ಬೋದು, ನನಗೆ ಅಂದಾಜು ವೆಚ್ಚ ಹಾಕೋದಕ್ಕೆ ಬರ್ತಾ ಇಲ್ಲ. ಒಂದು 4-5 ಕೋಟಿ ಖರ್ಚು ಮಾಡಿದ್ದಾರೆ. 5,000 ಕಾರುಗಳು ಬಂದು ನಿಂತಿದೆ ಅಂದರೆ ಎಷ್ಟು ಜನ ಬಂದಿರ್ಬೋದು? ಕಡಿಮೆ ಅಂದರೂ ಒಂದು 20,000-30,000 ಜನಗಳು ಬಂದಿರಬಹುದು. ಬೈಕಲ್ಲಿ ಬಂದವರು ಇನ್ನು ಎಷ್ಟು ಜನ ಬಂದಿರ್ಬೋದು? ಸೊ ಇದೆಲ್ಲ ಏನು ಅಂತಂದರೆ, ನಮ್ಮಲ್ಲಿ ಇರುವಂಥದ್ದನ್ನು ತೋರ್ಪಡಿಕೆ ಮಾಡುವಂಥದ್ದು ಈ ರೀತಿ ಮಾಡ್ಕೊಳ್ತಾರೆ. ಒಂದು ಜನರಲ್ ಆಗಿ ಸಹಜವಾಗಿ ಅಷ್ಟೊಂದು 4-5 ಕೋಟಿ ಖರ್ಚು ಮಾಡಿ ನಮ್ಮ ತೋರ್ಪಡಿಕೆ ಮಾಡ್ಕೊಳ್ಳೋದು ಯಾತಕ್ಕೋಸ್ಕರ? ಅದರ ಹಿನ್ನೆಲೆಯನ್ನು ನಾವು ಹುಡುಕ್ತಾ ಹೋದರೆ, ಮಗ ಸೊಸೆ ಅಥವಾ ಮಗಳು ಅಳಿಯ ಚೆನ್ನಾಗಿರಲಿ ಅಂಥೇಳಿ ನೀವು ಇಷ್ಟು ಅದ್ಧೂರಿಯಾಗಿ ಮಾಡ್ತೀರ. ಅದೇ ದುಡ್ಡಲ್ಲಿ ನೀವೇನಾದರೂ ಸಮಾಜಮುಖಿ ಕೆಲಸಗಳನ್ನು ಮಾಡಿದ್ರೆ, ಸೊ ಮನಸ್ಪೂರ್ವಕವಾಗಿ ಆಶೀರ್ವದಿಸ್ತಾರೆ. ಯಾವುದೋ ಒಂದು ಉದಾಹರಣೆಗೆ ಒಂದು ದೇವಸ್ಥಾನನೇ ಕಟ್ತೀರಾ ಅಂತ ಇಟ್ಕೊಳ್ಳಿ. ಆ ದೇವಸ್ಥಾನದಲ್ಲಿ ದಿನನಿತ್ಯ ಅನ್ನದಾಸೋಹ ಮಾಡಿದ್ರೆ ಯಾರ್ಯಾರು ಬಂದು ಅನ್ನವನ್ನು ಪ್ರಸಾದವನ್ನು ಸ್ವೀಕರಿಸ್ತಾರೆ ಅಂಥವರೆಲ್ಲ, ಅವರೆಲ್ಲರ ಆಶೀರ್ವಾದ ನಿಮ್ಮ ಮಗಳು ಅಳಿಯನಿಗೆ ಅಥವಾ ಮಗ ಸೊಸೆಗೆ ಖಂಡಿತವಾಗಲೂ ದಕ್ಕುತ್ತೆ. ಆದರೆ ಆ ರೀತಿ ಮಾಡೋದಿಲ್ಲ. ಈ ರೀತಿ ಎಲ್ಲವನ್ನ ಮಾಡ್ತಾರೆ. ನೀವು ಮಾಡಿ, ಇರೋರನ್ನು ಕೂಡ ಕರೆಸಿ. ಆದರೆ ಬೇರೆಯವರೆಲ್ಲ ಇಲ್ಲದಿದ್ದವರು ಕೂಡ ಅಲ್ಲಿ ಬರ್ತಾರಲ್ಲ, ನಿಮ್ಮ ಮೇಲೆ ಅಭಿಮಾನದಿಂದ, ಗೌರವದಿಂದ. ಅವರ ಒಂದು ಜೀವನದಲ್ಲಿ ಎಷ್ಟು ಮೈನಸ್ ಆಯಿತು, ಎಷ್ಟು ಸಮಯ ವ್ಯರ್ಥವಾಯಿತು, ಆ ಸಮಯದಿಂದ ಅವ್ರಿಗೆ ಎಷ್ಟು ಸಂಕಷ್ಟಗಳು ಬಂದವು, ಇದೆಲ್ಲದಕ್ಕೂ ಕೂಡ ನೀವೇ ಜವಾಬ್ದಾರರಾಗ್ತೀರ. ಆದ್ದರಿಂದ ಮದುವೆಗೆ ಹೋಗಬೇಕು. ಪಾಪ ಮದುವೆ ಒಂದು ಸಲ ಜೀವನದಲ್ಲಿ ನಡೆಯುವಂಥದ್ದು. ಅದಕ್ಕೆ ಖಂಡಿತವಾಗಲೂ ಕರೀರಿ. ನಿಮ್ಮ ಕೆಲಸಗಳಿಗೆ ರಜಾ ಹಾಕಬೇಕಾದ್ರೂ ಹೋಗಿ, ತೊಂದರೆ ಇಲ್ಲ. ಆದರೆ ಎಂಗೇಜ್ಮೆಂಟ್ಗೆ ರಜಾ ಹಾಕಿ ಹೋಗ್ತೀರಾ, ಮದುವೆಗೂ ಹೋಗ್ತೀರಾ, ಈ ರೀತಿ ದಯಮಾಡಿ ಮಾಡಕ್ಕೆ ಹೋಗಬೇಡಿ. ನಾವು ಮಾಡುವಂತಹ ಎಲ್ಲ ಕ್ರಿಯೆಗಳು, ಕರ್ಮಗಳು, ಕೆಲಸಗಳು, ಅದು ಯಾವುದೇ ಶುಭ ಸಮಾರಂಭಗಳು, ಪ್ರತಿಯೊಂದು ಮನುಷ್ಯನ ಬೆಳೆಸಬೇಕು ಅಥವಾ ಉಳಿಸ್ಬೇಕು, ಇಲ್ಲ ಅಳಿಸ್ಬೇಕು. ಅಳಿಯುತ್ತೆ. ಆದ್ದರಿಂದ ಬೆಳೆಯುವಂಥ ಕ್ರಿಯೆಗಳನ್ನು ಮಾಡ್ಕೊಳ್ಳೋಣ. ಅಳಿಯುವಂಥದ್ದು ಕ್ರಿಯೆಗಳನ್ನು ಯಾರೂ ಮಾಡುವಂಥ ಅವಶ್ಯಕತೆ ಇಲ್ಲ. ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನಾನು ಹೇಳೋದನ್ನು ನೀವೆಲ್ಲ ಗಮನಿಸಿದ್ರೆ ಅದರ ಒಳ ಅರ್ಥ ಏನು ಅನ್ನೋದು ನಿಮಗೆ ತಿಳಿಸುತ್ತೆ. ಇನ್ನೂ ಹೆಚ್ಚಾಗಿ ಮಾಹಿತಿ ಬೇಕು ಇದ್ರ ಬಗ್ಗೆ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ, ಖಂಡಿತವಾಗಿ ತಿಳಿಸ್ತೀನಿ. ನಾವು ಮಾಡುವಂತಹ ಎಲ್ಲ ಕರ್ಮಗಳು ಎಲ್ಲರನ್ನೂ ಬೆಳೆಸಿದ್ರೆ ಅದು ಅತ್ಯುನ್ನತವಾದಂತಹ ಬದುಕು, ಜೀವನ, ಮಹಾತ್ಮರಾಗ್ತೀರಿ. ನಾನು ಮಾಡುವಂತಹ ಕ್ರಿಯೆ ನನ್ನನ್ನು ಮಾತ್ರ ಬೆಳೆಸದೆ ಬೇರೆಯವ್ರನ್ನೆಲ್ಲ ಅಳಿಸುತ್ತೆ ಅಂತಂದರೆ ಖಂಡಿತವಾಗಲೂ ಇದು ಸ್ವಾರ್ಥವಾಗುತ್ತೆ. ಇದೆಲ್ಲವೂ ಒಂದು ರೀತಿ ಪಾಪಕೃತ್ಯಗಳು, ಪಾಪಕರ್ಮಗಳಾಗ್ತವೆ. ಆದ್ದರಿಂದ ನನ್ನಿಂದ ಇನ್ನೊಂದಷ್ಟು ಜನ ಬೆಳೀಲಿ, ಬಹಳ ಸಂತೋಷ. ಅಥವಾ ಅವರನ್ನು ನಾನು ಅಳಿಸೋದಕ್ಕೆ ಹೋಗೋದಿಲ್ಲ, ಸಾಧ್ಯವಾದಷ್ಟು ನಾನೇ ಬೆಳಿತೀನಿ, ಬೆಳೆದ ನಂತರ ಅವರನ್ನು ಬೆಳೆಸ್ತೀನಿ. ಆ ರೀತಿನಾದರೂ
ಮನಸ್ಥಿತಿಗಳನ್ನು ಬೆಳೆಸ್ಕೊಳ್ಬೇಕು. ಸಾಕಷ್ಟು ಮದುವೆಗಳಿಗೆ ಕರೀತಾರೆ, ಸುಮಾರು ಜನ ಕರೀತಾರೆ. ಖಂಡಿತವಾಗ್ಲೂ ಹೋಗ್ಬೇಕು, ಮದುವೆಗೆ ಹೋಗಲೇಬೇಕು. ಒಂದು ಸಲ ಹೋಗಿ ಹಿರಿಯರೆಲ್ಲ ಆ ನವ ದಂಪತಿಗಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಬೇಕು. ಇದು ಸಹಜ ಕ್ರಿಯೆ. ಬಟ್ ಎಂಗೇಜ್ಮೆಂಟ್ಗೂ ಬರಬೇಕು, ಮನೆಯವರೆಲ್ಲ ಬನ್ನಿ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಕರ್ಕೊಂಬನ್ನಿ, ಪೂರ್ತಿ ಕರ್ಕೊಂಬನ್ನಿ. ಯಾತಕ್ಕೋಸ್ಕರ ಈ ರೀತಿ ದುಂದು ವೆಚ್ಚಗಳನ್ನು ಮಾಡ್ತೀರಾ? ಅದೇ ಒಂದು ಅಮೌಂಟನ್ನು ಗಂಡು ಹೆಣ್ಣು ಕೊಟ್ಟರೆ ಅತ್ಯದ್ಭುತವಾಗಿ ಮದುವೆ ಆದ ನಂತರ ಮಧುಚಂದ್ರಕ್ಕೆ ಹೋಗಿ ಬರ್ತಾರೆ, ಹನಿಮೂನ್ಗೆ ಹೋಗಿ ಬರ್ತಾರೆ, ಒಂದು ಸೈಟ್ ತಗೊಳ್ತಾರೆ, ಯಾವುದೋ ಒಂದು ಫ್ಲ್ಯಾಟ್ ತಗೊಳ್ತಾರೆ, ಅಥವಾ ಒಂದು 100 ಗ್ರಾಮ್ ಚಿನ್ನನೇ ತಗೊಳ್ತಾರೆ. ಇದಕ್ಕೆಲ್ಲ ಯಾತಕ್ಕೋಸ್ಕರ ಖರ್ಚು ಮಾಡಬೇಕು? ನಾನು ಹೇಳೋ ವಿಚಾರಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿ. ದುಡ್ಡಿದೆ, ನಾನು ಮಾಡ್ತೀನಿ, ಖಂಡಿತವಾಗ್ಲೂ ಮಾಡಿ. ದುಡ್ಡು ಇರೋರನ್ನ ಕರೆಸಿ, ಅವ್ರಿಗೂ ಪಾಪ ಟೈಮ್ ಪಾಸ್ ಆಗೋದಿಲ್ಲ, ಈ ರೀತಿ ಫಂಕ್ಷನ್ಗಳಿಗೆ ಹೋಗ್ಬೇಕಾಗುತ್ತೆ. ಅಂಥವ್ರನ್ನ ಕರೆಸಿದ್ರೆ ಖಂಡಿತವಾಗ್ಲೂ ಬರ್ತಾರೆ, ಹೋಗ್ತಾರೆ. ಆದರೆ ದಿನಗೂಲಿ ಕೆಲಸ ಮಾಡುವಂಥವ್ರು, ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು, ಇವರನ್ನೆಲ್ಲ ಬಲವಂತವಾಗಿ ನೀವು ಬರಲೇಬೇಕು ಅಂತಂದರೆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ನಿಮ್ಮ ಮೇಲಿನ ಅಭಿಮಾನಕ್ಕೋಸ್ಕರ ಬರ್ತಾರೆ. ಬಟ್ ಅದು ಖಂಡಿತವಾಗ್ಲೂ ಅದರಿಂದ ಒಳ್ಳೆಯದಾಗೋದಿಲ್ಲ. ಏನೋ ಒಂದು 10-15 ಜನ ಒಂದು ಸಾಕ್ಷಿಗೋಸ್ಕರ, ಗಂಡನ ಮನೆ ಕಡೆ ಒಂದು 15 ಜನ, ಹೆಣ್ಣಿನ ಮನೆ ಕಡೆ ಒಂದು 15 ಜನ, ಓಕೆ, ಇನ್ನೂ ಒಂದು 2-3 ಜನ ಎಕ್ಸ್ಟ್ರಾ, ಅಷ್ಟೇ ಸಾಕು. ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ರೆ ಮುಗಿದೋಯ್ತು. ಮದುವೆನ ಬೇಕಾದ್ರೆ ಅದ್ಧೂರಿಯಾಗಿ ಮಾಡಿ. ಮದುವೆನೂ ಅದ್ಧೂರಿಯಾಗಿ ಮಾಡ್ತೀರಾ, ಇಲ್ಲೂ ಅದ್ಧೂರಿಯಾಗಿ ಮಾಡ್ತೀರಾ. ಮಗು ಹುಟ್ಟುತ್ತೆ ಅವಾಗ ಹೋಗ್ಬೇಕು, ನಾಮಕರಣ ಆಗುತ್ತೆ ಅವಾಗ ಹೋಗ್ಬೇಕು, ಫಸ್ಟ್ ವರ್ಷದ ಬರ್ತಡೆಗೆ ಹೋಗ್ಬೇಕು. ಪ್ರತಿ ವರ್ಷ ಮಾಡ್ತಾನೇ ಇರ್ತೀರಾ. ಪ್ರತಿಯೊಂದು ಫಂಕ್ಷನ್ಗಳಿಗೂ ಜನರಲ್ ಆಗಿ ನಾನು ಹೇಳೋವಂಥದ್ದನ್ನು ಯಾರು ಮಾಡ್ತಾ ಇದ್ದಾರೆ ನೀವು ಗಮನಿಸಿ, ಯಾರು ಅದಕ್ಕೆ ಅಟೆಂಡ್ ಆಗ್ತಾ ಇದ್ದಾರೆ ಅಂಥವ್ರು ಗಮನಿಸಿ. ನನ್ನ ಹೇಳಿಕೆಯಲ್ಲಿ ಯಾವುದಾದ್ರೂ ಸತ್ವಾಂಶ ಅಲ್ಪ ಸ್ವಲ್ಪನಾದರೂ ಇದ್ದರೆ ಅದನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಸಡನ್ನಾಗಿ ಜಡ್ಜ್ ಮಾಡೋರಿಗೆ, ಒಂದು ಆಯಾಮದಲ್ಲಿ ನೋಡಿ ಜಡ್ಜ್ ಮಾಡೋರು ಖಂಡಿತವಾಗ್ಲೂ ಉತ್ತರಗಳು ಸಿಗೋದಿಲ್ಲ. 360 ಡಿಗ್ರಿಯಲ್ಲಿ ನಾವು ನೋಡಬೇಕಾಗತ್ತೆ. ನಾವು ಯಾವುದೇ ಒಂದು ವಿಷಯವನ್ನು ಅದರ ಆಳ, ಅಗಲ, ಉದ್ದ, ಎತ್ತರ, ತೂಕ, ಗಾತ್ರ, ಘನತ್ವ ಇದೆಲ್ಲ ಆಯಾಮಗಳಿಂದ ನೋಡಿದ್ರೆ ಅದು ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿರಲಿ, ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಹಂತದಲ್ಲಿ, ಭವಿಷ್ಯದಲ್ಲಿ ನಿಮ್ಮ ಯಶಸ್ಸು, ಕೀರ್ತಿಗೆ, ಗುರಿ ಸಾಧನೆಗೆ, ಅಭಿವೃದ್ಧಿ, ಸಮೃದ್ಧಿಗೆ ಹಂತವಾದ ಮಾರ್ಗದರ್ಶನ ಮತ್ತು ನಿರಂತರವಾಗಿ ಬೆಂಬಲ ಕೂಡ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.